ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಪ್ರತಿ ತಿಂಗಳು ನಾವು ಸಭೆಗಳನ್ನ ಹಮ್ಮಿಕೊಳ್ತಾ ಇದ್ವಿ. ಈ ಇತ್ತೀಚಿನ ದಿನಗಳಲ್ಲಿ ಚುನಾವಣೆ ಇತ್ತು, ಚುನಾವಣೆಯ ಕಾರ್ಯನಿಮಿತ್ತ ಯಾರು ಈ ಸಭೆಗಳನ್ನ ಮಾಡಲಿಕ್ಕೆ ಕೋಡ್ ಆಫ್ ಕಾಂಡಕ್ಟ್ ಇತ್ತು, ಅದಕ್ಕೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದ ಕಾರಣ ಇವತ್ತು ಕರ್ನಾಟಕ ದಲಿತ ಸಮಾಜ ಸೇನೆಯ ಒಂದು ಸಭೆಯನ್ನ ನಾವು ಕರೆದಿದ್ದೀವಿ. ಆ ಸಭೆಯ ಮುಖಾಂತರ ಮಾನ್ಯ ಸಂಸದರಿಗೆ ಯಾವ ರೀತಿ ಕೋಲಾರ ಜಿಲ್ಲೆಯಲ್ಲಿ ಏನು ಸಮಸ್ಯೆಗಳಿದೆ, ದಲಿತರ ಮೇಲೆ ಏನು ತೊಂದರೆ ಇದೆ, ದಲಿತರ ಮೇಲೆ ದೌರ್ಜನ್ಯಗಳಾಗುತ್ತೆ, ಹಾಗೂ ನಿರುದ್ಯೋಗ ಏನು ಸೃಷ್ಟಿಯಾಗಿದೆ, ಯುವಕರೆಲ್ಲ ಓದ್ಬಿಟ್ಟು ಇವತ್ತಿನ ದಿನ ಕೆಲಸ ಇದೆ. ಸುಮಾರು ಜನ ಪ್ರತಿನಿತ್ಯ 15,000 to 20,000 ಜನ ಟ್ರೈನಿನಲ್ಲಿ ಸಂಚರಿಸುವಂಥ ಒಂದು ವ್ಯವಸ್ಥೆ ಇದ್ದಂಗೆ ಎದುರಾಗಿದೆ ಇವತ್ತಿನ ದಿನ. ನೀವು ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಡ್ಬೇಕು. ಮಾನ್ಯ ಸಂಸದರು ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು, ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಹಾಗೂ ಕೆಜಿಎಫ್ ನಗರಗಳಲ್ಲಿ, ಬಂಗಾರಪೇಟೆ ನಗರಗಳಲ್ಲಿ ಹೆಚ್ಚಿನ ಉದ್ಯೋಗಕ್ಕಾಗಿ ನೀವು ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಈ ಸಭೆಯ ಮುಖಾಂತರ ತಮಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಹಾಗೂ ಆಗ್ರಹಿಸ್ತಾ ಇದ್ದೀವಿ.